ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಸಖತ್ತಾಗಿದ್ದೀನಿ. ಮತ್ತು ಸದ್ಯಕ್ಕೆ ನನ್ನ ಆಫೀಸ್ ಕೆಲಸಕ್ಕೆ ಅಲ್ಪ ವಿರಾಮ ಕೊಟ್ಟು ವರ್ಕ್ ಫ್ರಮ್ ಹೋಮ್ ತೊಗೊಂಡು ಊರ ಕಡೆ ಬಂದಿದ್ದೀನಿ, ಅಮ್ಮನ ಮನೆಗೆ. ನನ್ನ ಜೊತೆ ನನ್ನ ದಂಡುಪಾಳ್ಯ ಗ್ಯಾಂಗ್ ಕೂಡ ಇದೆ. ಅದರಲ್ಲಿರುವ ಮೆಂಬರ್ಸ್ಗಳು ಸ್ವಲ್ಪ ಮಿಸ್ಸಿಂಗ್ ಆಯಿತಾ. ಇವರುಗಳೇ ನೋಡಿ, ಸಾನು ಮತ್ತು ಕೃಷಿ ಬೇಸಿಗೆ ರಜೆಗೆ ಅಂತ ಅಜ್ಜಿ ಮನೆಗೆ ಬಂದಿದ್ದಾರೆ. ಇನ್ನು 3 ಜನ ಮಿಸ್ಸಿಂಗ್. ಅವ್ರ ಜೊತೆ ಇನ್ನೊಂದು ವ್ಲಾಗ್ ಮಾಡುವ ಆಯಿತಾ? ಯಾರು ಇವರೆಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಕತೆಗಳನ್ನು ಲೇಖನಗಳನ್ನು ಓದೋರಿಗೆ ಈ ದಂಡುಪಾಳ್ಯ ಗ್ಯಾಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದು ನನ್ನ ಪುಟ್ಟ ಸ್ನೇಹಿತರ ಬಳಗ. ಇವತ್ತು ಅವರಿಬ್ಬರು ಬೊಂಬೆ ದೋಸೆ ಬೇಕು ಅಂತ ಹೇಳ್ತಾ ಇದ್ರು. ಆಯಿತು ಅಂತ ಚಟ್ನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರುವಾಗಲೇ ಕರೆಂಟ್ ಹೋಗ್ಬಿಡ್ತು. ಹಳ್ಳಿಗಳಲ್ಲೆಲ್ಲ ಇದು ಕಾಮನ್ ಅಲ್ವಾ? ಇನ್ನೇನು ಮಾಡೋದು ಅಂತ ತುಂಬ ವರ್ಷಗಳ ಹೊತ್ತು ರಿಟೈರ್ಮೆಂಟ್ ಘೋಷಿಸಿದ್ದ ನಮ್ಮ ಸೀನಿಯರ್ ಬಾಸ್ ಒಳಕಲ್ಲಿಗೆ ಇವತ್ತು ಕೆಲಸ ಕೊಟ್ಟಾಯಿತು. ಅದರ ಸಹಾಯದಿಂದ ಒಳ್ಳೆ ರುಚಿಯಾದ ಚಟ್ನಿ ಜೊತೆ ಬೊಂಬೆ ದೋಸೆ ಕೂಡ ಹಾಕಿ ಆಯಿತು. ಇದೇನಪ್ಪ ಬೊಂಬೆ ದೋಸೆ ಅಂತೀರಾ? ಏನಿಲ್ಲ, ಇರೋ ದೋಸೆಗೆ ಕಿವಿ ರೀತಿ ಪುಟಾಣಿ ದೋಸೆ ಆ ಕಡೆ ಈ ಕಡೆ ಮಾಡಿದ್ರೆ ಮುಗೀತು. ಇದು ನನ್ನ ಪುಟಾಣಿ ಸ್ನೇಹಿತರಿಗೆ ತುಂಬ ಇಷ್ಟ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಹೇಗೆ ಬಂತು, ನಿಮ್ಮ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವೇನೇ ಹೇಳಿ, ಈ ಗ್ರೈಂಡ್ರು ಮಿಕ್ಸಿ ಬಂದಮೇಲೆ ನಮ್ಮ ಒಳಕಲ್ಲಿಗೆ ಬೆಲೆ ಒಂಚೂರು ಕಮ್ಮಿ ಆಯಿತು. ಆದ್ರೂ ಸಾಂಪ್ರದಾಯಿಕ ಆಹಾರ ಪದ್ಧತಿ ಆರೋಗ್ಯಕ್ಕೂ ಮನಸ್ಸಿಗೂ ತುಂಬ ಹಿತ ಕೊಡುತ್ತೆ. ಬ್ಯುಸಿ ಲೈಫು ಇವೆಲ್ಲ ಉಪಯೋಗಿಸೋಕ್ಕೆ ಅಷ್ಟೊಂದು ಟೈಮ್ ಇರಲ್ಲ. ಕಾಲ ಬಂದಂಗೆ ಹೊಂದಿಕೊಂಡು ಹೋಗಬೇಕು. ಅದೇ ದಾರಿಲೇ ನಾವು ಇದ್ದೀವಿ ಬಿಡಿ. ನಾನು ವಾಸ್ತವನ ಮರೆತು ಕಲ್ಪನೆಯಲ್ಲಿ ಮುಳುಗಿರೋದು ಜಾಸ್ತಿ. ಅದಕ್ಕೆ ಈ ರೀತಿ ಯೋಚನೆಗಳು ಬರ್ತಾವೇನೋ ಗೊತ್ತಿಲ್ಲ. ಇನ್ನು ವಿಶೇಷ ಸೂಚನೆ ಏನಂದರೆ, ಯಾರೆಲ್ಲ ಈ ಕಾಲದಲ್ಲೂ ಕತೆ ಕಾದಂಬರಿ ಓದೋ ಹವ್ಯಾಸಗಳನ್ನು ಇಟ್ಕೊಂಡಿದ್ದೀರೋ ನನ್ನ ಕಡೆಯಿಂದ ಖುಷಿ ಸಮಾಚಾರ. ನಾನು ಕತೆ ಕಾದಂಬರಿ ಸೀರೀಸ್ ಅಂತ ಬರೀತೀನಿ. ಎಲ್ಲ ಕತೆಗಳು ನನ್ನ ಕಲ್ಪನೆಗಳು ಆಯಿತಾ. ಟಾಪ್ ನಾವೆಲಿಸ್ಟ್ ನಾನಲ್ಲ, ಆದರೂ ಒಂದು ರೇಂಜಿಗೆ ಅಂತೂ ಬರೀತೀನಿ. ಓದೋರಿಗೆಲ್ಲ ಇಷ್ಟ ಆಗುತ್ತೇನೋ. ಅವರ ಕಮೆಂಟ್ಗಳಲ್ಲಿ ಗೊತ್ತಾಗ್ತಿದೆ ಚೆನ್ನಾಗಿ ಬರೀತೀನಿ ಅಂತ. ಓದೋ ಹವ್ಯಾಸ ನಿಮಗೂ ಕೂಡ ಇದ್ದರೆ ನನ್ನ ಕತೆಗಳನ್ನು ಓದಬಹುದು. ಪ್ರತಿಲಿಪಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿ, ಅದರಲ್ಲಿ ಅಶ್ವಿನಿ ಅನಬಸ್ಟಿ ಸಾಹಿತ್ಯ ಅಂತ ನನ್ನ ಪ್ರೊಫೈಲ್ ನೇಮ್. ಫಾಲೋ ಮಾಡಿ, ನನ್ನ ಕತೆಗಳನ್ನು ಓದಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟ ಆದವರು ನೋಡಬಹುದು. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಬಾಯ್ ಬಾಯ್.